ಕವಿಯ ಕಣ್ಣಿಗೆ ಚಂದ್ರ ಹೆಂಡತಿಯ ಮೋರೆ, ವಿಜ್ಞಾನಿಗಳಿಗೆ ಅದು ಬರೀ ಕಲ್ಲುಗುಂಡು. ಈ ಒಂದು ಕನ್ನಡದ ಪ್ರಖ್ಯಾತ ಒಬ್ಬ ಲೇಖಕರ ಈ ಒಂದು ಸಾಲುಗಳು ಇವತ್ತಿನ ಕಾಂಗ್ರೆಸ್ನ ಪರಿಸ್ಥಿತಿಗೆ ನಿಜಕ್ಕೂ ಕೂಡ ಸೂಕ್ತ ಅಂದರೆ ತಪ್ಪಾಗೋದಿಲ್ಲ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೀತಿರ್ತಕ್ಕಂಥ ಕುರ್ಚಿ ಜಟಾಪಟಿಯನ್ನು ರಾಜ್ಯದ ವಿವಿಧ ರಾಜಕೀಯ ಪಂಡಿತರು, ಮಾಧ್ಯಮಗಳು ತಮ್ಮದೇ ಆದಂತಹ ದೃಷ್ಟಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾವೆ. ಒಂದು ಕಡೆ ಸಿದ್ದರಾಮಯ್ಯ ಆಡ್ತಕ್ಕಂಥ ಒಂದೊಂದು ಮಾತನ್ನು ಕೂಡ ಎರಡೆರಡು ಅರ್ಥದಲ್ಲಿ ವಿಶ್ಲೇಷಣೆಗಳು ನಡೀತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನು ತಂದಿದೆ. ಒಂದು ಕಡೆ ಸಿದ್ದರಾಮಯ್ಯ ನಿನ್ನೆ ಬ್ರೇಕ್ಫಾಸ್ಟ್ನ ಮೀಟಿಂಗ್ ನಂತರ ಡಿ ಕೆ ಶಿವಕುಮಾರ್ ಯಾವಾಗ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾಧ್ಯಮಗಳ ಪ್ರಶ್ನೆಗೆ ಹೈಕಮಾಂಡ್ ಹೇಳ್ದಾಗ ಅನ್ನುವ ಒಂದು ಮಾತನ್ನು ಹೇಳ್ತಾರೆ. ಅದಾದ ನಂತರ ಸಾಗರದ ಶಾಸಕ ಬೇಡೂರು ಗೋಪಾಲಕೃಷ್ಣ ಸಿದ್ದರಾಮಯ್ಯನವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಅಧಿಕಾರ ಶಾಶ್ವತ ಅಲ್ಲ, ಮುಖ್ಯಮಂತ್ರಿ ಕುರ್ಚಿ ಅಪ್ಪನ ಆಸ್ತಿ ಅಲ್ಲ ಅನ್ನುವ ಹೇಳಿಕೆಯನ್ನು ಕೂಡ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಏನು ನಡೀತಿದೆ ಅನ್ನುವ ಪ್ರಶ್ನೆಯನ್ನು ಹುಟ್ಟಾಕಿದೆ. ಇಷ್ಟೊಂದು ಜಟಾಪಟಿ ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕೇವಲ 2 ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ರಾಜ್ಯ ಕಾಂಗ್ರೆಸ್ನ ಎಲ್ಲ ಬಂಡಾಯವನ್ನು ಕೂಡ ಹತ್ತಿಕ್ತಾ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಂಡಿದೆ. ನಿಜಕ್ಕೂ ಕೂಡ ಇದು ಸಾಧ್ಯವಾ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಿಜಕ್ಕೂ ಸಿದ್ದರಾಮಯ್ಯನವರ ಮಾತಿನ ಒಳಾರ್ಥವೇನು? ಅತ್ಯಂತ ಸುಲಭವಾಗಿ ಸಿದ್ದರಾಮಯ್ಯ ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರಾ ಅಥವಾ ಬೇರೆಯದೇ ಆದಂತಹ ಒಂದು ಯೋಚನೆಯನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರಾ? ಒಂದ್ಸರಿ ನಾನು ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನಿನ್ನೆ ಸಿದ್ದರಾಮಯ್ಯ ಆಡಿದಂಥ 2 ಮಾತುಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಬ್ರೇಕ್ಫಾಸ್ಟ್ನ ನಂತರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾಧ್ಯಮಗಳ ಪ್ರಶ್ನೆಗೆ ಹೈಕಮಾಂಡ್ ಹೇಳಿದಾಗ ಅನ್ನುವ ಒಂದು ಮಾತನ್ನು ಉತ್ತರವನ್ನು ಕೊಡ್ತಾರೆ. ಅದಾದ ನಂತರ ಬೇಡೂರು ಗೋಪಾಲಕೃಷ್ಣ ಅವ್ರ ಮುಂದೆ ಅಧಿಕಾರ ಶಾಶ್ವತವಲ್ಲ, ನಾನು ಎಲ್ಲದಕ್ಕೂ ಕೂಡ ರೆಡಿ ಇದ್ದೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಹಾಗಾದರೆ ಸಿದ್ದರಾಮಯ್ಯ ಯಾವ ಅರ್ಥಕ್ಕೆ ಈ ಮಾತುಗಳನ್ನ ಆಡಿದ್ದಾರೆ? ಸಿದ್ದರಾಮಯ್ಯ ಇತ್ತೀಚೆಗೆ ಹೇಳ್ತಿರ್ತಕ್ಕಂಥ ಒಂದು ಮಾತು, ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ, ಹೈಕಮಾಂಡು ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋ ಸೂಚನೆ ಕೊಟ್ಟರೆ ನಾನು ಅದನ್ನು ಪಾಲಿಸ್ತೀನಿ ಅನ್ನುವ ಮಾತನ್ನು ಹೇಳ್ತಿದ್ರು. ಈ 2 ಪ್ರಮುಖ ಬ್ರೇಕ್ಫಾಸ್ಟ್ಗಳ ನಂತರ ರಾಜ್ಯದ ಕಾಂಗ್ರೆಸ್ನ ಭಿನ್ನಮತ ಒಂದು ಹಂತಕ್ಕೆ ಬಂದಿದೆ. ಎಲ್ಲವೂ ಕೂಡ ಅತ್ಯಂತ ಸುಲಲಿತವಾಗಿ ಬಗೆಹರಿಯುತ್ತೆ ಅನ್ನುವ ಚರ್ಚೆಗಳು ನಡೀತಾ ಇದ್ವು. ಆದರೆ ಸಿದ್ದರಾಮಯ್ಯನವರು ಈ ಡಿ ಕೆ ಶಿವಕುಮಾರ್ ಅವರ ಮನೆಯ ಬ್ರೇಕ್ಫಾಸ್ಟ್ ನಂತರ ಮತ್ತು ತಮ್ಮ ಹೇಳಿಕೆಯನ್ನು ಪುನರುಚ್ಚಾರ ಮಾಡಿದರೆ ಬಿಟ್ಟರೆ ಏನೂ ಹೊಸತನ್ನು ಹೇಳಿಲ್ಲ. ಸಾಕಷ್ಟು ಮಾಧ್ಯಮಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸೋದಕ್ಕೆ ರೆಡಿಯಾಗಿದ್ದಾರೆ, ವೈರಾಗ್ಯದ ಮಾತುಗಳನ್ನ ಆಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾತುಗಳು ಆಡ್ತಾ ಇದ್ದಾರೆ. ಆದರೆ ನಿಜಕ್ಕೂ ಕೂಡ ಇಷ್ಟು ಸುಲಭವಾಗಿ ಈ ಒಂದು ಸಮಸ್ಯೆ ಬಗೆಹರಿಯುತ್ತಾ? ಸ್ನೇಹಿತರೆ, ನನಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯ ಹೊಸದು ಏನನ್ನೂ ಹೇಳಿಲ್ಲ. ಸಿದ್ದರಾಮಯ್ಯ ಈ 1 ತಿಂಗಳಿಂದ ಈಚೆಗೆ ಏನು ಹೇಳ್ತಾ ಇದ್ರು, ಹೈಕಮಾಂಡ್ ನಮ್ಗೆ ಯಾವ ಸೂಚನೆಯನ್ನು ಕೊಡುತ್ತೋ ಅದಕ್ಕೆ ನಾನು ಬದ್ಧವಾಗಿರಬೇಕು, ಡಿ ಕೆ ಶಿವಕುಮಾರ್ ಕೂಡ ಬದ್ಧವಾಗಿರಬೇಕು ಅನ್ನುವ ಮಾತನ್ನು ಹೇಳಿದರು. ಈ 2 ಬ್ರೇಕ್ಫಾಸ್ಟ್ಗಳ ನಂತರವೂ ಕೂಡ ಸಿದ್ದರಾಮಯ್ಯ ಇದೇ ಮಾತನ್ನು ಹೇಳಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ತನ್ನ ತಂದೆಯವರ ಮೇಲೆ ಯಾವುದೇ ಒಂದು ಗುರುತರ ಆಪಾದನೆಗಳಿಲ್ಲ, ಯಾವುದೇ ಒಂದು ಹಗರಣದ ಆಪಾದನೆ ಕೂಡ ತಮ್ಮ ತಂದೆಯ ಮೇಲಿಲ್ಲ. ಶಾಸಕರ ವಿಶ್ವಾಸ ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರ ಮೇಲಿದೆ. ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಬದಲಾವಣೆ ಮಾಡತಕ್ಕಂಥ ಪರಿಸ್ಥಿತಿ ರಾಜ್ಯದಲ್ಲಿ ಇಲ್ಲ ಅನ್ನುವ ಹೇಳಿಕೆಯನ್ನು ಕೊಡ್ತಾರೆ. ಇನ್ನೊಂದು ಕಡೆ ಎಚ್ ಸಿ ಮಹದೇವಪ್ಪ ಕೂಡ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಗಟ್ಟಿಯಾಗಿದ್ದಾರೆ ಅನ್ನುವ ಮಾತನ್ನು ಹೇಳ್ತಾರೆ. ಈ ನಡುವೆ ಸಿದ್ದು ಅತ್ಯಾಪ್ತ ಕೆ ಎನ್ ರಾಜಣ್ಣ ಬೇರೆಯದೇ ಆದಂಥ ಒಂದು ರೀತಿಯನ್ನು ಯೋಚನೆಯನ್ನು ಮಾಡ್ತಿದ್ದಾರೆ. ಆ ಮೂಲಕ BJPಯ ರಾಷ್ಟ್ರೀಯ ನಾಯಕರೊಂದಿಗೆ ನಿಕಟ ಸಂಪರ್ಕವನ್ನು ತಮ್ಮ ಪುತ್ರನ ಮೂಲಕ ಸಾಧಿಸ್ತಾ ಇದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಹಾಗಾದರೆ ಸಿದ್ದು ಬಳಗದಲ್ಲಿ ಏನು ನಡೀತಾ ಇದೆ? ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ವಾ? ಸ್ನೇಹಿತರೆ, ಯಾರು ಏನಾದರೂ ವಿಶ್ಲೇಷಣೆ ಮಾಡಲಿ, ನಾನು ನನ್ನದೇ ಆದಂಥ ರೀತಿಯಲ್ಲಿ ಈ ಸಿದ್ದರಾಮಯ್ಯನವರ ಮನಸ್ಥಿತಿಯ ವಿಶ್ಲೇಷಣೆ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಸಿದ್ದರಾಮಯ್ಯನವರಿಗೆ ಇರ್ತಕ್ಕಂಥ ಹೈಕಮಾಂಡ್ನ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ನ ಹೈಕಮಾಂಡ್ ಸದ್ಯಕ್ಕೆ, ಅದರಲ್ಲೂ ಕೂಡ ರಾಹುಲ್ ಗಾಂಧಿಯವರು ಮುಖ್ಯಮಂತ್ರಿ ಬದಲಾವಣೆಗೆ ಯಾವುದೇ ರೀತಿಯ ಒಂದು ಒಪ್ಪಿಗೆಯನ್ನು ಕೊಡೋದಿಲ್ಲ ಅಂತಕ್ಕಂಥ ಒಂದು ನಿಖರವಾದ ಮಾಹಿತಿ ಸಿದ್ದರಾಮಯ್ಯನವ್ರಿಗಿದೆ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಪದೇ ಪದೇ ಹೈಕಮಾಂಡ್ನ ಕಡೆ ಬೊಟ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಹೈಕಮಾಂಡ್ ವಿಚಾರ ಬಂದಾಗ ಹೇಳ್ತಕ್ಕಂಥದ್ದು ಒಂದೇ ಮಾತು, ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೋ ಅದನ್ನು ಕೇಳ್ತೀನಿ. ಸಿದ್ದರಾಮಯ್ಯ ಈ ಕ್ಷಣಕ್ಕೂ ಕೂಡ ಸೋನಿಯಾ ಗಾಂಧಿ ಅವರ ಹೆಸರನ್ನು ಹೈಕಮಾಂಡ್ ಲಿಸ್ಟ್ನಲ್ಲಿ ಇಟ್ಕೊಂಡಿಲ್ಲ ಅಂತಕ್ಕಂಥದ್ದು ನನಗಿರ್ತಕ್ಕಂಥ ವೈಯಕ್ತಿಕ ಅಭಿಪ್ರಾಯ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅತ್ಯಂತ ಹೆಚ್ಚು
ಹೈಕಮಾಂಡ್ ಮಟ್ಟದ ನಾಯಕರನ್ನು ನಂಬಿರ್ತಕ್ಕಂಥದ್ದು ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರನ್ನು. ಸಿದ್ದರಾಮಯ್ಯನವ್ರು ಪದೇ ಪದೇ ಹೇಳೋದು ರಾಹುಲ್ ಗಾಂಧಿ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಅಂದರೆ ಸೋನಿಯಾ ಗಾಂಧಿ ಮಾತು ನನ್ನ ಲೆಕ್ಕಕ್ಕಿಲ್ಲ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯನವ್ರು ಮಾತಾಡ್ತಾ ಇದ್ದಾರೆ. ಒಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನು ಕಾಂಗ್ರೆಸ್ನಲ್ಲಿದ್ದಂತಹ ಒಂದು ಭಿನ್ನಮತಕ್ಕೆ ಬ್ರೇಕ್ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತು, ರಾಜ್ಯದ ಜನತೆಗೆ ಒಂದು ಒಗ್ಗಟ್ಟಿನ ಮಂತ್ರವನ್ನು ಕನ್ವೆ ಮಾಡಬೇಕಿತ್ತು. ಆ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕಿತ್ತು. ಕಾಟಾಚಾರಕ್ಕೋ ಅಥವಾ ಅನಿವಾರ್ಯತೆಗೋ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತು ಅನ್ನೋ ಕಾರಣಕ್ಕೆ ಈ ಇಬ್ಬರು ನಾಯಕರ ಮನೆಯಲ್ಲಿ 2 ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾದವು. ಆದರೆ ಈಗಲೂ ಕೂಡ ಸಿದ್ದರಾಮಯ್ಯ ಬಣ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಗೆ ಒಪ್ತಾ ಇಲ್ಲ ಅಂತಕ್ಕಂಥದ್ದು ಬಹಿರಂಗ ಸತ್ಯ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋಗಿದ್ದಂಥ ಸಮಸ್ಯೆ ಕೇವಲ 2 ತಿಂಡಿಗಳ ಒಂದು ಮೀಟಿಂಗ್ನಿಂದ ಬಗೆಹರಿಯುತ್ತೆ ಅಂದರೆ ಖಂಡಿತವಾಗ್ಲೂ ನಂಬೋದಕ್ಕೆ ಸಾಧ್ಯವಿಲ್ಲ. ಸಿದ್ದರಾಮಯ್ಯ ಹೇಳ್ತಿರ್ತಕ್ಕಂಥದ್ದು ಒಂದೇ ಮಾತು, ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಆ ನಿರ್ಧಾರಕ್ಕೆ ನಾನು ಬದ್ಧವಾಗಿರ್ತೀನಿ. ಸ್ನೇಹಿತರೆ, ಸಿದ್ದರಾಮಯ್ಯ ಮತ್ತು ಅವರ ಬಳಗದವರ ಮನಸ್ಥಿತಿ ಹೇಗಿದೆ ಅಂದರೆ, ಸಿದ್ದರಾಮಯ್ಯನವರು ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ನ ನಿರ್ದೇಶನದಂತೆ ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸ್ತಕ್ಕಂಥ ಪರಿಸ್ಥಿತಿಗೆ ಬಂದರೂ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು. ಅದರ ಬದಲಾಗಿ ಸಾಕಷ್ಟು ಆಪ್ಷನ್ಗಳನ್ನು ಈಗಾಗಲೇ ಸಿದ್ದರಾಮಯ್ಯ ಬಳಗದವರು ಇಟ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆಗಳಾದವು ಅನ್ನೋದು ನಿಜಕ್ಕೂ ಯಾರಿಗೂ ಗೊತ್ತಿಲ್ಲ. ನಾವು ಏನೇ ಮಾತುಗಳನ್ನಾಡಿದರೂ ಇವ್ರ ನಡುವೆ ಅದು ನಡೀತು ಇದು ನಡೀತು ಅಂದರೆ ಅದು ಕೇವಲ ಊಹಾಪೋಹ ಅಷ್ಟೇ. ನಿಜಕ್ಕೂ ಈ ಒಂದು ಅಧಿಕಾರ ಹಂಚಿಕೆ ಚರ್ಚೆ ಈ 2 ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ನಡೆದಿದೆಯಾ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಅದನ್ನು ಅಧಿಕೃತವಾಗಿ ಯಾರೂ ಕೂಡ ಹೇಳೂ ಇಲ್ಲ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ನಿಜಕ್ಕೂ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿತ್ತಾ ಈ ಪ್ರಶ್ನೆಗೂ ಕೂಡ ಇವತ್ತವರೆಗೂ ಬಹಿರಂಗವಾಗಿ ಕಾಂಗ್ರೆಸ್ನ ಯಾವೊಬ್ಬ ನಾಯಕನೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ. ಇಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾಧ್ಯಮಗಳು ನಿನ್ನೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ನಿನ್ನೆ ಸಾಕಷ್ಟು ಒಂದು ಚರ್ಚೆ ನಡೆದಿವೆ. ಈ ಒಂದು ಚರ್ಚೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ 3 ಪ್ರಮುಖ ಕಂಡೀಷನ್ಗಳನ್ನು DK ಶಿವಕುಮಾರ್ ಮುಂದೆ ಹಾಕಿದ್ದಾರೆ. ಅದೇನೆಂದರೆ, ದೇವರಾಜ್ ಅರಸು ಅವರ ದಾಖಲೆಯನ್ನು ನಾನು ಮುರಿಬೇಕು, ಅದಾದ ನಂತರ ನನ್ನ ಮಹತ್ವಾಕಾಂಕ್ಷೆ 18ನೇ ಬಜೆಟನ್ನು ಮಂಡಿಸಬೇಕು, ಅದಾದ ನಂತರ ಇನ್ನೊಂದು ಪ್ರಮುಖ ನನ್ನ ಬೇಡಿಕೆ ಏನು ಅಂದರೆ ಜಾತಿ ಗಣತಿ ವರದಿ ನನ್ನ ಕೈ ಸೇರಬೇಕು, ಅದನ್ನು ನಾನು ಯಥಾವತ್ತಾಗಿ ಜಾರಿ ತರಬೇಕು, ಅದಾದ ನಂತರ ನಾನು ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಟ್ಕೊಡ್ತೀನಿ ಅನ್ನುವ ಮಾತನ್ನು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರಿಗೆ ಹೇಳಿದ್ದಾರೆ ಅನ್ನುವ ಕೆಲವೊಂದಿಷ್ಟು ಸುದ್ದಿಗಳು ಪ್ರಸಾರ ಆಗ್ತಿದ್ದಾವೆ. ನಿಜಕ್ಕೂ ಈ ಇಬ್ಬರು ನಾಯಕರು ಮುಖಾಮುಖಿಯಾದಂಥ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಚರ್ಚೆ ನಡೆದಿದೆಯಾ ಅನ್ನುವ ಪ್ರಶ್ನೆ ಕೂಡ ಉಟ್ಕೊಂಡಿದೆ. ಯಾಕಂದರೆ ನಾವು ಒಬ್ರಿಗೆ ಆಗಲಿಲ್ಲ ಅಂದರೆ ಅವರು ಇಲ್ದಾಗ ನಾವು ಮಾತಾಡೋದೇ ಬೇರೆ. ಅವರು ಬಂದು ಎದುರಿಗೆ ಕೂತ್ಕೊಂಡಾಗ ಆ ವಿಚಾರವನ್ನು ಮಾತಾಡದೇ ಇರತಕ್ಕಂಥದ್ದು ಭಾಳ ಸಂದರ್ಭದಲ್ಲಿ ನಡೀತಕ್ಕಂಥ ಒಂದು ಸತ್ಯ. ಇಂತಹ ಸಂದರ್ಭದಲ್ಲಿ ನಿಜಕ್ಕೂ DK ಮತ್ತು ಸಿದ್ದರಾಮಯ್ಯ ನಡುವೆ ಅಧಿಕಾರ ಹಂಚಿಕೆ ಚರ್ಚೆ ನಡೆದಿದೆಯಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ. ಅದಕ್ಕೆ ನಾನು ಹೇಳಿದ್ದು, ಈ ಸಿದ್ದರಾಮಯ್ಯನವರ ಮನಸ್ಥಿತಿಯ ಒಂದು ವಿಶ್ಲೇಷಣೆಯನ್ನು ಈ ಕನ್ನಡದ ಖ್ಯಾತ ಲೇಖಕ ಬರೆದಿರ್ತಕ್ಕಂಥ ಕವಿಯ ಕಣ್ಣಿಗೆ ಚಂದ್ರ ಹೆಂಡತಿಯ ಮೋರೆ, ವಿಜ್ಞಾನಿಗಳಿಗೆ ಅದು ಬರೀ ಕಲ್ಲುಗುಂಡು ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಸಿದ್ದರಾಮಯ್ಯ ತಮ್ಮ ಅಧಿಕಾರವನ್ನು ತ್ಯಾಗ ಮಾಡ್ತಾರಾ ಅಥವಾ ಬೇರೆ ರೀತಿಯ ಪ್ಲಾನ್ನೊಂದಿಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿತಾರಾ? ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. ಶುಭ ದಿನ.